Hello everyone, welcome back to my YouTube channel. So ನಾನು ನಿಮಗೆ ಇವತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡ್ಬೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೇನೋ ಕೆರಿಯರ್ ಅಡ್ವೈಸ್ ಬೇಕು ಅಂತಂದರೆ, ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ ಐಡಿಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಅದು ಯಾವ ಜಾಬು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಇದು ಬಂದ್ಬಿಟ್ಟು ಅಮೆಝಾನ್ ಅವರು ಹೈಯರ್ ಮಾಡ್ತಾ ಇರೋದು. ಇವ್ರು ಯಾವ್ದಪ್ಪ ಅಂದರೆ ಅಸೋಸಿಯೇಟ್ ML ಡೇಟಾ ಆಪರೇಷನ್ GOA ಆಪರೇಷನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಇವರು ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಯಾವ ಟೀಮ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ, ಇಟ್ ಎನೇಬಲ್ ಆಟೋಮೇಷನ್ ಅಟ್ ಅಮೆಝಾನ್ ರೋಬೋಟಿಕ್ ಫುಲ್ಫಿಲ್ಮೆಂಟ್ ಸೆಂಟರ್ ಅಂತ. ಅಂದರೆ ಅಮೆಝಾನಲ್ಲಿ ರೋಬೋಟಿಕ್ ಸೆಂಟರು ಮತ್ತು ಆಟೋಮೇಷನ್ ಸೆಂಟರ್ಗೆ ಹೈಯರ್ ಮಾಡ್ತಾ ಇರೋದು. ಇದು ಇಂಟರ್ನಲ್ ಟೀಮ್ಗೆ ಹೈಯರ್ ಮಾಡ್ತಾ ಇರೋದು ಬಂದ್ಬಿಟ್ಟು ಏನು ಅಂತಂದರೆ ವಿಚ್ ಇನ್ಕ್ಲೂಡ್ ಏನೇನು ಅಂತಂದರೆ ರಿಯಲ್ ಟೈಮ್ ಆ್ಯಂಡ್ ಆಫ್ಲೈನ್ ಇಮೇಜ್ ವಿಡಿಯೋ ಡೇಟಾ ಎಡಿಟಿಂಗ್ ಸರ್ವಿಸ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದು ಏನು ಅಂತ ಅಂದರೆ ಇಲ್ಲಿ ಆಡಿಟ್ ಅಂದರೆ ರೋಬೋಟಿಕ್ಸ್ಗೆಲ್ಲ ಟ್ರೈನ್ ಮಾಡೋದು ನಮ್ಮದು ಆಗಿರುತ್ತೆ. ಇಲ್ಲಿ ಏನು ಅಂತಂದರೆ ಅನ್ ಅಸೋಸಿಯೇಟ್ ಇನ್ ದಿಸ್ ರೋಲ್ ಇಸ್ ರಿಕ್ವೈರ್ಡ್ ಟು ವಾಚ್ ದ ವಿಡಿಯೋ ಆಫ್ ಆ್ಯಕ್ಷನ್ ಅಟ್ ಅ ಫುಲ್ಫಿಲ್ಮೆಂಟ್ ಸೆಂಟರ್ ಅಂತಂದರೆ ಸೆಂಟರಲ್ಲೇ ಇರುತ್ತೆ. ಸೊ ಆ ಸೆಂಟರ್ದು ಫುಲ್ ವಿಡಿಯೋನ ವಾಚ್ ಮಾಡಬೇಕು ಮತ್ತು ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಏನು ಹೇಳ್ತಿದೆ ವಿಡಿಯೋ ನೋಡ್ಬಿಟ್ಟು. ಸೊ ಅದನ್ನ ಹ್ಯೂಮನ್ ಜಡ್ಜ್ಮೆಂಟ್ ನಮಗೆ ಏನು ಅರ್ಥ ಆಯಿತು ಅದನ್ನ ಜಡ್ಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಅದರ್ ಟೂಲ್ಸ್ನ ಯೂಸ್ ಮಾಡ್ಕೊಂಡು ಹ್ಯೂಮನ್ ಅಂತಂದರೆ ಯಾವ ಥರ ರೋಬೋಟಿಕ್ಸ್ ಇನ್ ಫ್ಯೂಚರ್ ಯಾವ ಥರ ಜಡ್ಜ್ ಮಾಡಬೇಕು, ನಾವು ಯಾವ ಥರ ಜಡ್ಜ್ ಮಾಡಿದ್ವಿ ಮತ್ತು ಟೂಲ್ಸ್ನೆಲ್ಲ ಯೂಸ್ ಮಾಡ್ಕೊಂಡನ್ನ ನಾವು ರೋಬೋಟಿಕ್ಸ್ಗೆ ಟ್ರೈನ್ ಮಾಡೋಕ್ಕೆ ಇದನ್ನ ಹೆಲ್ಪ್ ಮಾಡ್ಕೋತಾರೆ. ಸೊ ಒಂದು ಹ್ಯೂಮನ್ ಜಡ್ಜ್ಮೆಂಟ್ನ ಕೊಡಬೇಕು ಆ ವಿಡಿಯೋ ನೋಡ್ಬಿಟ್ಟು ನಾವು ಅಂತ ಹೇಳಿದ್ದಾರೆ. These are expected to verify or mark location of product or tool while maintaining highest level of accuracy. ಅಂತಂದರೆ ಯಾವ ಲೊಕೇಶನ್ನು ಅಂತ ಯಾವ ವಿಡಿಯೋ ಎಲ್ಲಿ ಅಂತ ಎಲ್ಲ ನಾವು ಜಡ್ಜ್ ಮಾಡಿ ನಾವು ವಿಡಿಯೋ ಡೇಟಾನ ಎಂಟರ್ ಮಾಡಬೇಕಾಗಿರುತ್ತೆ ನಾವು ಟೂಲ್ಸಲ್ಲಿ. ಈ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನೋ ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಅಸೋಸಿಯೇಟ್ ಹ್ಯಾಸ್ ಟು ವಾಚ್ several hundred videos in a shift or provide response by following goals and accuracy, quality, speed ಮತ್ತು ರೈಟ್ ಅಕ್ಸೆಪ್ಟೆನ್ಸ್ ಪ್ರಾಕ್ಟೀಸ್ ಅಂತಂದರೆ ಒಂದು ಶಿಫ್ಟಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ಕೊಟ್ಟಿರ್ತಾರೆ, ಅದನ್ನೆಲ್ಲ ವಾಚ್ ಮಾಡಿ ನಾವು ಅದ್ರ ಅಕ್ಯುರೇಸಿ ಎಷ್ಟಿದೆ, ಕ್ವಾಲಿಟಿ ಎಷ್ಟಿದೆ ಮತ್ತು ಯಾವ ಸ್ಪೀಡಲ್ಲಿ ಇರ್ತಿದೆ ಮತ್ತು ಅದೇನೋ ಸ್ವಲ್ಪ ಅಕ್ಸೆಪ್ಟೇಬಲ್ ಜಡ್ಜ್ಮೆಂಟ್ ಅಲ್ಲ ಅಂತಂದರೆ ಒಂದು ಕಂಟೆಂಟ್ಗಳನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ 18 ಇಯರ್ ಎಬೋ ನೋಡ್ಬೋದಾ ಇಲ್ಲ ಕಿಡ್ಸ್ಗಳ್ಗೆ ಈ ವಿಡಿಯೋ ಅಂತ ಎಲ್ಲ ಜಡ್ಜ್ ಮಾಡಬೇಕಾಗಿರುತ್ತೆ. ಜಡ್ಜ್ ಮಾಡಿ ಡೇಟಾನ ಎಂಟರ್ ಕೂಡ ಮಾಡಬೇಕಾಗಿರುತ್ತೆ ನಾವು. ಇಲ್ಲಿ ನೋಡಿ, ಅಸೋಸಿಯೇಟ್ ಆರ್ ರಿಕ್ವೈರ್ಡ್ ಟು ಟೇಕ್ ಅ ಬ್ರೇಕ್ ಅಟ್ ಅ ಪ್ರೀ ಡಿಫೈನ್ಡ್ ಸ್ಲಾಟ್ ಅಂಡ್ ಎನ್ಶೂರ್ 6.8 to 7 hours ಟೈಮ್ ಪರ್ ಡೇ ಇಟ್ಸ್ ಸ್ಪೆಂಡ್ ಟು ಆನ್ಸರ್ ದ ವಿಡಿಯೋಸ್ ಅಂತಂದರೆ ನಾವು ನಾರ್ಮಲ್ ಆಗಿ 9.5 hours ಇರುತ್ತೆ. ಸೊ IT ಜಾಬು. ಸೊ ಬಿಟ್ಟು 9 hours ಇರುತ್ತೆ. ಸೊ ಇಲ್ಲಿ 6.8 ಇಂದ 7 hours ವರ್ಕ್ ಮಾಡಿದ್ರೆ ಸಾಕು. ನಿಮ್ಗೇನೆ ಅಂತಾನೆ ಇಷ್ಟು ಈ ಟೈಮಿಂಗ್ಸಲ್ಲಿ ನೀವು ಬ್ರೇಕ್ ತೊಗೋಬೇಕು ಅಂತ ಸ್ಲಾಟ್ ಅಲೌಟ್ ಆಗಿರುತ್ತೆ. ನೀವು ಅದೇ ಟೈಮಿಂಗ್ಸಲ್ಲಿ ಬ್ರೇಕ್ ತೊಗೋಬೇಕಾಗುತ್ತೆ, ಲಂಚು ಡಿನ್ನರು ಅಥವಾ ಬ್ರೇಕ್ಫಾಸ್ಟ್ಗೆಲ್ಲ. Associate who are hired to work from home should maintain a dedicated work space ಅಂತಂದರೆ ಇದು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರಗೆ ಆಫೀಸ್ ಇರುತ್ತೆ, ಬೇರೆ ಸ್ಟೇಟ್ ಅವ್ರಿಗೇನೆ ವರ್ಚುವಲ್ ಇರುತ್ತೆ. ಸೊ ಅವರು ಯಾವ್ಯಾವ ಥರ ಮಾಡಬೇಕು ಅಂತಂದರೆ ಅವರೇನೆ ಡೆಡಿಕೇಟೆಡ್ ವರ್ಕ್ ಪ್ಲೇಸ್ ಇರಬೇಕು. ಅಂದರೆ ಯಾವುದೇ ರೀತಿ ನಾಯ್ಸ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು ಮತ್ತು ಟೇಬಲ್ ಚೇರ್ ಆ್ಯಂಡ್ ಸಫಿಷಿಯೆಂಟ್ ಲೈಟಿಂಗ್ ಅಂತಂದರೆ ಇದಕ್ಕೆಲ್ಲ ರಿಯಂಬರ್ಸ್ ಕೂಡ ಮಾಡಿಕೊಡ್ತಾರೆ ಅವರು. ಸೊ ಟೇಬಲ್ ಚೇರಿಂಗ್ ಎಲ್ಲ ಇರಬೇಕು. ಮತ್ತು ವರ್ಕ್ ರಿಲೇಟೆಡ್ ಡೇಟಾ ಶುಡಂಟ್ ಬಿ ಆಕ್ಸೆಸ್ಡ್ ಬೈ ಎನಿ ಒನ್ ಅದರ್ ದೆನ್ ಎಂಪ್ಲಾಯಿ ಅಂತಂದರೆ ವರ್ಕ್ ಫ್ರಮ್ ಹೋಮಲ್ಲಿ. ಸೊ ಈ ಡೇಟಾನ ನಾವು ರೋಬೋಟಿಕ್ಸ್ ಟ್ರೈನ್ ಮಾಡೋಕ್ಕೆ ಯೂಸ್ ಮಾಡ್ತಿರ್ತಾರೆ, ಅದನ್ನ ಎಂಪ್ಲಾಯಿ ಬಿಟ್ಟು ಬೇರೆ ಯಾರಿಗೂ ಆಕ್ಸೆಸ್ ಮಾಡಬಾರ್ದು, ಆ ಡೇಟಾನ ಎಲ್ಲೂ ಲೀಕ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ನಾನ್ ಟೆಕ್ ರೋಲ್ ಫಾರ್ ದ ಕಾಂಟ್ರಾಕ್ಟ್ ಡ್ಯೂರೇಷನ್ ಆಫ್ 6 months ಅಂತಂದರೆ ಇದು ಕಾಂಟ್ರಾಕ್ಟ್ ರೋಲ್ ಆಗಿರುತ್ತೆ 6 months. ಇದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಎಕ್ಸ್ಟೆಂಡ್ ಆದರೂ ಆಗ್ಬೋದು. ಬಟ್ ಇದು ನಾನ್ ಟೆಕ್ನಿಕಲ್ ರೋಲ್ ಆಗಿರುತ್ತೆ, ಅದೇ ರೀತಿ ಟೆಕ್ನಿಕಲ್ ಆಗಿರಲ್ಲ. ಇದು ಏನಂದರೆ ಎಬಿಲಿಟಿ ಟು ಆಡಿಟ್ ಇಮೇಜ್ ವಿಡಿಯೋ ಟೆಕ್ಸ್ಟ್ ಬೇಸ್ಡ್ ಜಾಬ್ ಅಂತಂದರೆ ಅವ್ರು ಏನು ಹೇಳ್ತಿದೆ ಇಮೇಜ್ ನೋಡ್ಬಿಟ್ಟು ನಾವು ಆ ಡೇಟಾನ ಏನು ಹೇಳ್ತಿದೆ ಅಂತ ಎಂಟರ್ ಮಾಡೋ ರೋಲ್ ಆಗಿರುತ್ತೆ. ಮತ್ತು ಎಬಿಲಿಟಿ ಟು ಐಡೆಂಟಿಫೈ ಡೀಟೇಲ್ಸ್ ಫ್ರಮ್ ಬ್ಲರಿ ಲೆಸ್ ಶಾರ್ಟ್ ವಿಡಿಯೋಸ್ ಆ್ಯಂಡ್ ಪ್ರೊವೈಡ್ ಕರೆಕ್ಟ್ ರೆಸ್ಪಾನ್ಸ್ ರಿಕ್ವೈರ್ ಹೈ ಲೆವೆಲ್ ಆಫ್ ಅಟೆನ್ಷನ್ ಆ್ಯಂಡ್ ಫೋಕಸ್ ಆನ್ ಸ್ಕ್ರೀನ್
ಅಂತಂದರೆ ಈಗ ಬ್ಲರಿ ಇರುತ್ತೆ. ಸೊ ಲೋ ಲೆವೆಲ್ ಕ್ವಾಲಿಟಿಯಲ್ಲಿ ವಿಡಿಯೋ ಪ್ಲೇ ಆಗ್ತಿರುತ್ತೆ. ಸೊ ಒಂದೊಂದು ವರ್ಡ್ಸ್ಗಳು ನಮಗೆ ಕಾಣಿಸ್ತಾ ಇರಲ್ಲ, ಬಟ್ ಫುಲ್ಲು ಫೋಕಸ್ ಆಗಿ ನೋಡಿಕೊಂಡು ಆ ವಿಡಿಯೋದಲ್ಲಿ ಏನಿದೆ ಅಂತ ಎಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತುಂಬ ಫೋಕಸ್ ಆಗಿದ್ದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಡೇಟಾನ ಎಂಟರ್ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ವಿಲ್ಲಿಂಗ್ಸ್ ಟು ವರ್ಕ್ ಆನ್ ಇನ್ಕ್ರಿಮೆಂಟಲ್ ಟಾರ್ಗೆಟ್ ಗೋಲ್ಸ್ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಅಂತಂದರೆ ಇಲ್ಲಿ ಟಾರ್ಗೆಟ್ಸ್ ಇರುತ್ತೆ. ಸೊ ಟಾರ್ಗೆಟ್ನ ಅಚೀವ್ ಮಾಡೋ ಥರ ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಫಾಸ್ಟ್ ವೇಸ್ ಆಫ್ ಇಂಪ್ಲಿಮೆಂಟೇಷನ್ ಕನ್ಸಿಸ್ಟೆನ್ಸ್ ಇರಬೇಕು ಪರ್ಫಾರ್ಮೆನ್ಸಲ್ಲಿ. ಸೊ ಇವತ್ತು 100-150 ವೀಡಿಯೋ ಮಾಡಿಬಿಟ್ಟು ನಾಳೆ 10 ವೀಡಿಯೋ ಮಾಡೋದಲ್ಲ. ಸೊ ಸೇಮ್ ಕನ್ಸಿಸ್ಟೆನ್ಸ್ ನೀನು 50 ಮಾಡು 60 ಮಾಡು, ಬಟ್ ಕನ್ಸಿಸ್ಟೆನ್ಸ್ ಅಷ್ಟೇ ಇರಬೇಕು ನಿಂದು ಅಂತ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ಅಂತಂದರೆ ಇವನ್ ಇಟ್ ಈಸ್ ಇನ್ಕ್ಲೂಡ್ ನೈಟ್ ಶಿಫ್ಟ್ ಕೂಡ ಇರುತ್ತೆ. ರಿಮೋಟ್ ಟೀಮ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಗುಡ್ ಟೀಮ್ ಪ್ಲೇಯರ್ಸ್ ಅಂತಂದರೆ ರಿಮೋಟ್ ಟೀಮ್ ಅವರು ಅವರೇನೆ ತುಂಬ ಎಕ್ಸೆಪ್ಷನಲ್ ಅಂತಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ರೆಡಿನೆಸ್ ಟು ಕಮ್ ಟು ಆಫೀಸ್ ಫಾರ್ ಫ್ಯೂ ಡೇಸ್ ವೆನ್ ರಿಕ್ವೈರ್ಡ್ ಅಪ್ಲಿಕೇಬಲ್ ಫಾರ್ ಅಸೋಸಿಯೇಟ್ ವರ್ಕಿಂಗ್ ಫ್ರಮ್ ಹೋಮ್ ಅಂತಂದರೆ ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀವಿ, ಅವ್ರು ಏನಾದ್ರು ಆಫೀಸಿಗೆ ಬೇಕು ಬನ್ನಿ ಅಂತಂದರೆ ಹೋಗಬೇಕು. ಸೊ ನಮ್ದು ಅಲ್ಲಿ ಉಳ್ಕೊಳ್ಳೋಕ್ಕೆ ಫೆಸಿಲಿಟಿ ಎಲ್ಲ ಅವ್ರಿಗೂ ನೋಡ್ಕೊಡ್ತಾರೆ. ಸೊ ಅಂದರೆ ಅಮೌಂಟ್ ರಿಯಂಬರ್ಸ್ ಮಾಡಿಕೊಡ್ತಾರೆ. ಸೊ ಇದು ಕರೆಯಲ್ಲ, ಬಟ್ ಕರೆದ್ರೆ 1 ಡೇ 2 ಡೇಸ್ ಟ್ರೈನಿಂಗೋಸ್ಕರ ಹೋಗಲೇಬೇಕಾಗಿರುತ್ತೆ. ಮತ್ತು ವಿಲ್ಲಿಂಗ್ ಟು ಸ್ವಿಚ್ ಆನ್ ಲ್ಯಾಪ್ಟಾಪ್ ಕ್ಯಾಮ್ರಾ ವೆಲ್ ಆನ್ ವರ್ಚುವಲ್ ಮೀಟಿಂಗ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋರು ವರ್ಚುವಲ್ ಮೀಟಿಂಗ್ ಇರೋರು. ಸೊ ನಮ್ಮದೇ ವರ್ಚುವಲ್ ಮೀಟಿಂಗ್ ಇದ್ದರೆ ಅದು ವೆಬ್ ಕ್ಯಾಮ್ ಆನ್ ಮಾಡಿಕೊಂಡೇ ನಾವು ವಿಡಿಯೋನ ಮೀಟಿಂಗ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಡೇ ಇನ್ ಲೈಫ್ ಯಾವ ಥರ ಇರುತ್ತೆ ಈ ಜಾಬಲ್ಲಿ ಅಂತ ಅಂದರೆ ಅಸೋಸಿಯೇಟ್ ವರ್ಕಿಂಗ್ 24/7 ಎನ್ವಿರಾನ್ಮೆಂಟ್ ಅಂತ ಅಂದರೆ ನಾವೇ ಎಲ್ಲ ವರ್ಕ್ ಮಾಡಲ್ಲ. ಸೊ ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡ್ತಿರ್ತೀವಿ. ಸೊ ಅಸೋಸಿಯೇಟ್ ವುಡ್ ಬಿ ವರ್ಕಿಂಗ್ ಇನ್ 9 hours ಶಿಫ್ಟ್ ಇರುತ್ತೆ, ಇನ್ಕ್ಲೂಡಿಂಗ್ ಪ್ರೀ ಸ್ಕೆಡ್ಯೂಲ್ ಬ್ರೇಕ್ಸ್ ಅಂತಂದರೆ ನಮ್ಗೆ ಬಿಫೋರ್ ಬ್ರೇಕ್ಸ್ನೇ ಸ್ಕೆಡ್ಯೂಲ್ ಆಗಿರುತ್ತಲ್ಲ ಅವಾಗಲೇ ನಾವು ಬ್ರೇಕ್ ತೊಗೋಬೇಕಾಗುತ್ತೆ. ಶಿಫ್ಟ್ ಟೈಮಿಂಗ್ಸ್ ಶುಡ್ ಬಿ ಸಬ್ಜೆಕ್ಟ್ ಎವ್ರಿ 3-4 ಮಂತ್ಸ್ ಅಂತಂದರೆ ಇವಾಗ ಒಂದು 3-4 ಮಂತ್ಸ್ಗೆ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ನಾನು ಫುಲ್ ನೈಟ್ ಮಾಡಿದ್ರೆ ನೆಕ್ಸ್ಟ್ ಆಫ್ಟರ್ನೂನ್ ಕೊಡ್ಬೋದು, ನೆಕ್ಸ್ಟ್ ಮಾರ್ನಿಂಗ್ ಕೊಡ್ಬೋದು, ಆ ಥರ ಇರುತ್ತೆ. ಮತ್ತು ಇನ್ ಅಸೋಸಿಯೇಟ್ ವರ್ಕಿಂಗ್ ಇನ್ ನೈಟ್ ಶಿಫ್ಟ್ ಅಲೋಯನ್ಸ್ ವಿಲ್ ಬಿ ಪ್ರೊವೈಡೆಡ್ ಆಸ್ ಪರ್ ದ ಅಪ್ಲಿಕೇಬಲ್ ಅಮೆಝಾನ್ ವರ್ಕ್ ಪಾಲಿಸಿ ಅಂತಂದರೆ ನೈಟ್ ಶಿಫ್ಟಲ್ಲೇ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಅಲೋಯನ್ಸ್ ಕೂಡ ಕೊಡ್ತಾರೆ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ. ಸೊ ಎಕ್ಸ್ಟ್ರಾ ಇಲ್ಲಿ 500 ಕೂಡ ಕೊಡ್ತಾರೆ ಡೈಲಿ. ಸೊ ಇದೊಂದು ಬೆನಿಫಿಟೆಡು. ಮತ್ತು ಇಲ್ಲಿ ರೊಟೇಷನಲ್ ವೀಕ್ ಆಫ್ ಇರುತ್ತೆ ಅಂತ ಅಂದರೆ ಸ್ಯಾಟರ್ಡೆ ಸಂಡೇನೇ ಮ್ಯಾಂಡೇಟರಿ ಇರಲ್ಲ, ಬೇರೆ ಬೇರೆ ಡೇನೂ ಇರ್ಬೋದು ಅಂತ ಹೇಳಿದ್ದಾರೆ. ಅಕಸ್ಮಾತ್ ನಮಗೆ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡಿದ್ರೆ ಮಂಡೇ ಟ್ಯೂಸ್ಡೇನೋ ಅಥವಾ ಥರ್ಸ್ಡೇ ಫ್ರೈಡೇನೋ ಹಾಲಿಡೇ ಸಿಗುತ್ತೆ ಅಂತ ಕೂಡ ಮೆನ್ಷನ್ ಮಾಡೋರು ಇಲ್ಲಿ. ಯಾವ ಟೀಮ್ ಅಂತ ಅಂದರೆ ಡೇಟಾ ಆಡಿಟಿಂಗ್ ಆಪರೇಷನ್ ಟೀಮ್ ಪ್ರೊವೈಡ್ ಹ್ಯೂಮನ್ ಸಪೋರ್ಟ್ ಟು ಅಮೆಝಾನ್ ಫುಲ್ಫಿಲ್ಮೆಂಟ್ ಫೆಸಿಲಿಟಿ ವಿತ್ ಅ ಗೋಲ್ ಆಫ್ ಎನೇಬಲಿಂಗ್ ಆ್ಯಂಡ್ ಫ್ರೀ ಆಕ್ಟಿವಿಟಿ ಶೋಯಿಂಗ್ ಥ್ರೂ ವಿಷುವಲ್ ಆಡಿಟ್ ಅಂಡ್ ಇಮೇಜ್ ಅಂತಂದರೆ ಇದು ರೋಬೋಟಿಕ್ಸ್ಗೆ ಟ್ರೈನ್ ಮಾಡೋದ್ರಿಂದ. ಸೊ ಇದು ಡೇಟಾ ಆಡಿಟಿಂಗ್ ಟೀಮ್ ಅಂಡರಲ್ಲಿ ಬರುತ್ತೆ. ಸೊ ವಿಡಿಯೋ ವಿತ್ ಅ ಬ್ರೀಫ್ ಡ್ಯೂರೇಷನ್ ಟಿಪಿಕಲಿ ಬಿಟ್ವೀನ್ 15 to 20 ಸೆಕೆಂಡ್, ನಮಗೇನು 1 hour 2 hour ವಿಡಿಯೋ ನೋಡೋಕೆ ಬಿಡಲ್ಲ. ಸೊ 15-20 ಸೆಕೆಂಡ್ ವಿಡಿಯೋನ ನೋಡಿಬಿಟ್ಟು ನಾವು ಅದನ್ನ ಏನು ಅರ್ಥ ಮಾಡ್ಕೊಂಡಿದ್ವಿ ಒಂದು ಜಡ್ಜ್ಮೆಂಟಿಗೆ ಬಂದು ಆಪರೇಷನ್ ಟೀಮ್ಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇದು ಮಿನಿಮಮ್ ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು. ಮತ್ತು ಫ್ಲೆಕ್ಸಿಬಲ್ ಟು ವರ್ಕ್ ಇನ್ ಸ್ಕೆಡ್ಯೂಲ್ ಶಿಫ್ಟು ಮತ್ತು ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇದು ಸ್ಯಾಲ್ರಿ ಕೂಡ 35,000ವರೆಗೂ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಅಮೆಝಾನ್ ಅಂತ ಟೈಪ್ ಮಾಡಿ ಅಮೆಝಾನ್ ಕೆರಿಯರ್ಸ್ ಅಂತ ಅಂದ್ಬಿಟ್ಟು ಸೊ ಕೆರಿಯರ್ಸ್ ಅಂತ ಟೈಪ್ ಮಾಡಿ ಅವಾಗ ಫಸ್ಟು ಅಮೆಝಾನ್ ಬೆಂಗಳೂರು ಇಂಡಿಯಾ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡೋಣ. ನೋಡಿ ಇಲ್ಲಿ ಈಗ ಅಮೆಝಾನ್ ಸೊ ಫಿಲ್ಟರ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತುಂಬ ಜಾಬ್ಸ್ ಇದೆ. ಸೊ ಇಂಡಿಯಾ ಇಲ್ಲಿ ನಾವು ಸ್ಟೇಟ್ ಪ್ರಾವಿಷನ್ ಬಂದ್ಬಿಟ್ಟು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬ್ಯಾಂಗ್ಳೂರು ಕರ್ನಾಟಕ ಅಂದರೆ ಬ್ಯಾಂಗ್ಳೂರು ಇಮಿಡಿಯೇಟಾಗಿ ತಗೊಳುತ್ತೆ. ಇದು ಫುಲ್ ಟೈಮ್ ಕೊಡೋಣ. ನೀವು ಇಂಟರ್ನ್ ಆಗಿದ್ರೆ ಇಂಟರ್ನ್ ನೋಡ್ಕೊಳ್ಳಿ. ಸೊ ನಾವು ಇಲ್ಲಿ ಕ್ಯಾಟಗರಿ ಬಂದ್ಬಿಟ್ಟು ಯಾವ ರೋಲ್ಗೆ ಅಂತ ನೋಡ್ಕೊಳ್ಳಿ ಇದು ಕರೆಕ್ಟಾಗಿ. ಸೊ ಕ್ಯಾಟಗರಿ ಬಂದ್ಬಿಟ್ಟು ಮಷಿನ್ ಲರ್ನಿಂಗ್ ಆಗಿರುತ್ತೆ. ಇದು ಡೇಟಾನ ಟ್ರೈನ್ ಮಾಡೋದಾಗಿರುತ್ತಲ್ಲ. ಸೊ ಮಷಿನ್ ಲರ್ನಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಮಷಿನ್ ಲರ್ನಿಂಗ್ ಆ್ಯಂಡ್ ಸೈನ್ಸು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಕಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಕಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಅಪ್ಲೈಡ್ ಸೈನ್ಸು ಬೇರೆ ಬೇರೆ ರೋಲ್ಗೆಲ್ಲ ಬರುತ್ತೆ. ಇಂಟ್ರೆಸ್ಟ್ ಇದ್ರೆ ಹಾಕೊಳ್ಳಿ. ಸೊ ಇಲ್ಲಿ ಸೆಕೆಂಡ್ಗೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೆಕೆಂಡ್ ಪೇಜು ಲೋಡ್ ಆಗಲಿ. ಸೊ ಸೆಕೆಂಡ್ ಪೇಜಲ್ಲಿ ಸೆಕೆಂಡ್ ಪೇಜಲ್ಲಿ ಫಸ್ಟೇ ಬರುತ್ತೆ ನೋಡಿ ಅಸೋಸಿಯೇಟ್ ML ಡೇಟಾ ಆಪರೇಷನ್ GOA ಆಪರೇಷನ್ ಅಂದ್ಬಿಟ್ಟು ನೋಡಿ. ಇದು +5 ಅದರ್ ಲೊಕೇಶನ್ ಕೂಡ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು 25th 5 ಇವಾಗ ಬಿಟ್ಟಿರೋದು. ಸೊ ಇದು ಕ್ಲಿಕ್ ಮಾಡಿದ್ರೆ
ನೋಡಿ ಇಲ್ಲಿ 5 ಅದರ್ ಲೊಕೇಶನ್ ಯಾವ್ದಿದೆ ಅಂತ ಚೆನ್ನೈ, ಹೈದ್ರಾಬಾದ್, ಮುಂಬೈ, ಪುಣೆ ಮತ್ತು ವಿಶಾಖಪಟ್ಟಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ನಾವು ಕೊಡಬೇಕು. ಇಲ್ಲಿ ನೀವು ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ಲಾಗಿನ್ ಆಗಬೇಕು. ನೀವು ಏನಾದ್ರು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಇಲ್ಲಿ ಇಮೇಲ್ ಕೊಟ್ಬಿಟ್ಟು ಡೋಂಟ್ ಹ್ಯಾವ್ ಅಮೆಝಾನ್ ಅಕೌಂಟ್ ಕ್ರಿಯೇಟ್ ಒನ್ ಅಂತ ಕೊಡಬೇಕು. ಸೊ ನೀವು ಏನಾದರೂ ಆಲ್ರೆಡಿ ಇದ್ದರೆ ಗೂಗಲಿಂದನೇ ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ಇಲ್ಲಿ ಜಾಬ್ ಸ್ಪೆಸಿಫಿಕ್ ಕ್ವಶನ್ಸ್ ಕೇಳ್ತಿದ್ದಾರೆ ನೋಡಿ. ಬ್ಯಾಚುಲರ್ಸ್ ಡಿಗ್ರಿ ಆಗಿದೆನಾ ಮತ್ತು ವೀಕೆಂಡಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ. ಇಲ್ಲಿ ಎಸ್ ಅಂತ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಡಬೇಕು. ಸೊ ನಂದು ಆಲ್ರೆಡಿ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಅದನ್ನೇ ಆಟೋಮೆಟಿಕ್ಕಾಗಿ ತೊಗೊಂಡಿದ್ದೆ. ಸೊ ಇಲ್ಲಿ ನಾನು ಸಬ್ಮಿಟ್ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ನೋಡಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಅವ್ರ ಕಡೆಯಿಂದ ಮೇಲ್ ಕೂಡ ಬಂದಿದೆ, ಇದು ಅಪ್ಲಿಕೇಶನ್ ರಿಸೀವ್ ಆಗಿದೆ. ವಾಟ್ ಟ್ಯಾಪ್ ನೆಕ್ಸ್ಟ್ ಸ್ಟೆಪ್ ಅಂತ ಅಂದರೆ, ಇಫ್ ಯು ಡಿಸೈಡ್ ಟು ಮೂವ್ ಫಾರ್ವರ್ಡ್ ವಿತ್ ಯುವರ್ ಅಪ್ಲಿಕೇಶನ್ ದ ಅಮೇಸಿಂಗ್ ರಿಕ್ರೂಟಿಂಗ್ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು ಡಿಸ್ಕಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ದಾರೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇಂಟ್ರೆಸ್ಟ್ ಇರೋರೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಇದು ಟೆಸ್ಟ್ ಬಂದರೆ ನೀವು ಫಸ್ಟ್ ಪ್ರಿಪೇರ್ ಆಗಿಬಿಟ್ಟು ಟೆಸ್ಟ್ ತೊಗೊಳ್ಳಿ. ಇದೆಲ್ರಿಗೂ ಒಳ್ಳೆ ಆಪರ್ಚುನಿಟಿ. ಆ್ಯಕ್ಚುಲಿ ಬ್ಯಾಚುಲರ್ಸ್ ಡಿಗ್ರಿ ಬಿಟ್ಟು ಯಾವುದೇ ರೀತಿ ಕ್ವಾಲಿಫಿಕೇಷನ್ ಆಗಲಿ ಸ್ಕಿಲ್ಸ್ ಆಗಲಿ ಕೇಳಿಲ್ಲ. ಸೊ ಎಲ್ರೂ ನೋಡ್ಕೊಂಡು ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.